ನೋಡು ಅರ್ಧ ಸೀಟ್ ಕೊಟ್ಟವ್ ನನಗೆ. 4 ಲೀಟರ್ ನೀರು ಬಾಟಲ್ ತಗೊಂಡ್ರೆ 3.5 ಲೀಟರ್ ಇವ ಕೊಡೋನು. ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ನಮ್ದು ತುಂಬಾ ದೊಡ್ಡ ಸರ್ಕಲ್ಲು. ರಾಮಕೃಷ್ಣ ನಮಸ್ಕಾರ. ನಂಬರ್ ಪ್ಲೇಟು. ಸರ್ ನಮಸ್ತೆ. ನಂದೇನೋ ಸೀನ್ ತೋರ್ಸಂಗಿದ್ಯಾ ನೀನು? ನಗರ ಸರ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಾರ್ಸ್ ರೈಡರ್ ಸರಿ ಹೋಯ್ತಲ್ಲ ನನಗೆ. ನಿಗಮದ ಎಲ್ಲ ಒಂದು ಸಿಬ್ಬಂದಿಗಳು ಬಂದಿರೋದು ಒಂದು ತುಂಬಾ ಒಂದು ಸಂತೋಷವನ್ನು ಉಂಟು ಮಾಡಿದೆ. ತುಂಬಾ ಒಂದು ಹೊಸ ಅನುಭವ ಪಡ್ಕೋತಾ ಇದ್ದೀನಿ ಅನಿಸುತ್ತೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಗಮದ ಸಿಬ್ಬಂದಿಗಳು ಏನಾಯ್ತು? ನಮಸ್ಕಾರ ಸರ್. 5 ಗಂಟೆ ಬರ್ಬೇಕಾಗಿರೋ ವಾಸ್ಕೋ ಎಕ್ಸ್ಪ್ರೆಸ್ 6 ಗಂಟೆಗೆ ಬಂದಿದೆ ನೋಡಿ. ಎಷ್ಟು ಲೇಟಾಗಿ ಬರ್ತಾವ್ರೆ. ಈಗ ನಾವು ಎಕ್ಸಿಟ್ ಆಗಬೇಕು. ನೀಡ್ ಕಾಫಿ ಅಂದ್ಬಿಟ್ಟು ಟೀ ಕುಡಿತಾವ್ರೆ. ಮಾರ್ನಿಂಗ್ ಟೀ ಏನು ವಾಸ್ಕೊಡೋದಮ್ಮ ಬೈಟ್ ಮಾಡ್ತಾರೆ ಹೇಳೋಣ. ಬಾಬಾ ಹೋಗ್ತಾ ಇದ್ವಿ. ವಾಸವ ಸ್ಟೇಷನಿಂದ ಬರ್ತಾ ಇದ್ವಿ. ಶೇರ್ ಬಸ್ಸು ನೀವು ಅದರೆಲ್ಲ ಬನ್ನಿ ಬನ್ನಿ ಅಷ್ಟೇ. ನೋಡು ಅರ್ಧ ಸೀಟ್ ಕೊಟ್ಟವ್ ನನಗೆ. ನೀನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಂಡು 1 ವರ್ಷ ಇಟ್ಕೊಂಡ್ಬಿಟ್ಟು ನಾನು 6 ಟಿಕೆಟ್ ತಗೊಂಡು 150ಗೆ ಎಷ್ಟಪ್ಪ ಅರ್ಧ ಬಂದ್ರೆ 50 ರೂಪಾಯಿ. 50 ರೂಪಾಯಿ 20 ವರ್ಷದ ನಮ್ಮನ್ನ ಜಗಳ ಆಡ್ತಾರೆ. ಆ ಫ್ರೆಂಡ್ಸ್ ಜೊತೆ ಬರ್ಕೊಂಡಿದ್ದೇವೆ. 4 ಲೀಟರ್ ನೀರು ಬಾಟಲ್ ತಗೊಂಡ್ರೆ 3.5 ಲೀಟರ್ ಇವ ಕೊಡೋನು. ಈಗ ಎಣ್ಣೆ ಕೊಟ್ರೆ ಏನ್ ನಾರಾಯಣ್ ಸರ್ ಬೆಳಿಗ್ಗೆ ವಿಶ್ ಮಾಡಲಿಲ್ಲ ನಾನು. ಓ ವಿಂಡೋ ತೆಗಿರಿ ಅಣ್ಣ, ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಮೇಡಮ್ ಕೂತಾರವ್ರು. ಇದೇನಿದು ಸಮುದ್ರನ ಕೆರೆನ ಏನೋ ಒಂದು ನೀರಿದೆ ನೋಡ್ಕೊಂಬಿಡಿ. ಕೆರೆ ನ್ಯಾಷನಲ್ ಹೈವೇ 366 ಎಲ್ಲ ಹೋಗ್ತಾ ಇದ್ದೀವಿ. ನಮ್ ಜೀವ ಕಣ ಇವರೇ ಟಿಕೆಟ್ ಕಲೆಕ್ಟ್ ಮಾಡ್ತಾವ್ರೆ. ಟಿಕೆಟ್ Twelve seconds later. ಭಾಗ ಹೇಳೋದು. ಹಾಂ
ಪಾನಿ ಕಂಟೆಂಟ್ ಕೊಟ್ಟೋಯ್ತವನೆ ಅಣ್ಣ. ಗೋವಾದಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ನಾನು 2 ಚಡ್ಡಿ ತೊಗೊಂಡಿದ್ದೀನಿ ಆಲ್ರೆಡಿ. ಬ್ರೋ ನಾನು ಚಡ್ಡಿ ಬಿಡ್ತೀನಿ ನೀನು ನಂದು ಏನೋ ಸೀನ್ ತೋರ್ಸಂಗಿದ್ಯಾ ನೀನು? ಸಿಮ್ಮಣ್ಣ ರೆಡಿ ಆಯ್ತವ್ರೆ. ಇಲ್ಲೇ ಶಾಪಿಂಗು, ಇಲ್ಲೇ ಡ್ರೆಸ್ಸಿಂಗು. ಆಗುತ್ತೆ ರಾಜಾ ಬಾಬು ಬನ್ಗೆ ರಾಜಾ ಬಾಬು ಬ್ರಾ सबकी वीडियो बन गई है बनाओ राजा बाबू हमें दो ನಗರ ಸರ್ ಹಿಂಗೆ ಬರ್ಬೇಕಲ್ಲ ಇಲ್ಲೇ ಹಂಗೆ ಸಾಕಾದ ಕಂಡವ್ರಲ್ಲ ಸಾಕಾದು ಸರ್. ಸಿಮ್ಮಣ್ಣ एकदम राजा बाबू बन गए गोवा वाले बीच पे गाम लालो खींच के ಹಾಯ್ ಹಲೋ ನಮಸ್ಕಾರ. ಶಾಪಿಂಗ್ ಆದ್ಮೇಲೆ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಂತ ನೋಡ್ತೀರಾ ಬ್ರೋ? ಹಾಯ್ ಹೇಳು. ಹಲೋ ಫ್ರೆಂಡ್ಸ್, ನಾವು ಗೋವಾ ಬಂದಿದ್ವಿ. ಚೆನ್ನಾಗಿದ್ದಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಈ ತರ ಒಂದೇ ಅಂಗಡಿ ಬಟ್ಟೆ ತಗೊಂಡ್ವಿ, ಭಾಳ ಚೀಪ್ ಅಂಡ್ ಬೆಸ್ಟ್ ಕೊಟ್ರು. ಅಂಗಡಿ ಬೋರ್ಡ್ अंगड़ी बोर्ड ಅಂತ ನೋಡಿ. ಸಂಜಯ್ ಗಾರ್ಮೆಂಟ್ಸ್ ಬನ್ನಿ. मैं वीडियो करता हूँ, कम देता इसलिए नेक्स्ट आने वाले को संजय गारमेंट्स बन्नी, ಭಾಳ ಚೀಪಾಗಿ ಕೊಡ್ತಾರೆ ಪಾಪ ಅಂಕಲ್. सब गारमेंट गुड मैन अंकल जी, अच्छे से बात किया. ಇದು ನಮ್ಮ भी दिया. ಇದು ಯಾವ ರೋಡಲ್ಲಿದೆ? कौन सा ನಿಯರ್ ಸಾಯಿಬಾಬಾ ಟೆಂಪಲ್ ಬಸ್ ಸ್ಟ್ಯಾಂಡ್, ಕಲಂಗುಂಟೆ ಪಾರ್ಕಿಂಗ್ ಗೋವಾ. ಹಾಯ್ ಫ್ರೆಂಡ್ಸ್, ಟೋಪಿ ತಾಳಕ್ಕೆ ಬಂದಿದ್ದೀವಿ. ಟೋಪಿ ಅಡ್ಮಿನ್ ಕಳಿಸಿ ನಾನು ಫಸ್ಟ್ ಅಡ್ಮಿನ್ बिग साइज ಎತ್ಕಣ ಅಂತ ನೋಡ್ರೆ. ಹಾರ್ಸ್ ರೈಡರ್ ಸರಿ ಹೋಯ್ತಲ್ಲ ನನಗೆ. ಲವ್ ಸ್ಟಾರ್ಟ್ ಆದಾಗ ಜಾಕಿ ಹೇಳೂರಾದ್ರೆ ತಿರುಗೋಕೆ. ಯಾವುದು ನಾನೇ ಚೂಸ್ ಮಾಡಿದ್ದು. ಸೂಪರ್ ಸಿಂಹ ಕ್ಯಾಮ್ರಾ ಮಾತ್ರ ನಮ್ಮ ಇವರು ಸುಬ್ರಹ್ಮಣ್ಯ ಭಾಳ ಚೆನ್ನಾಗಿ ಮಾಡ್ಕೊಟ್ರು. ದಯವಿಟ್ಟು ಇಲ್ಲಿಗೆ ಬನ್ನಿ ಕ್ಯಾಮ್ರಾ ತಗೊಂಡು. ಕಾಸ್ಮೋ ಕೊಟ್ಟವು ಕ್ಯಾಮ್ರಾ ತಗೊಂಡು ಹಂಗೆ ಅಲ್ಲ. ನಮ್ಮ ನಾಗರಾಜ್ ಸರ್ ಅವರು ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ನಮ್ಮ ಟೀಮ್ ಲೀಡರ್ ಅಂಪೇರ್ ತರ ಈಗ ನಮ್ಮ ಟೀಮ್ಗೆ ಏನೇ ಒಂದು ಸಲಹೆ ಮಾರ್ಗದರ್ಶನ ಗೋವಾದಲ್ಲಿ ಏನೇ ಇಂಗ್ಲೀಷ್ ಮಾತಾಡ್ಕೊಟ್ಟಿದ್ದು ಅವ್ರು ಪಟ 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 ವರ್ಕ್ ಮಿಸ್ ಆಗ್ತಾರೆ. ನಾವೆಲ್ಲ ಸ್ವಲ್ಪ ಎಜುಕೇಶನ್ ಮಾಡಿದ್ರು, ಅವ್ರು ಹೈಯರ್ ಎಜುಕೇಶನ್ ಆಗಿ ಭಾಳ ಚೆನ್ನಾಗಿ ಕಮಿಟ್ಮೆಂಟ್ ಮಾಡ್ತಾರೆ ಬ್ರೋ. ರಮೇಶ ಚೆನ್ನಾಗಿ ಕಾಣಲ್ಲ, ಒಂಚೂರು ಚೆನ್ನಾಗಿ ಕಾಣಲ್ಲ. ರೇಟ್ ತಗೊಳ್ಳಲಿ ಗೋಡ ನಿನ್ ಸಾಕತ್ತೆ. ಇದ್ರು ಇಲ್ಲಿ ಸಿಂಹ ಇದ್ರೆ ಕಾಪಸ್ ಸಿಂಹನ್ ಜೂಮ್ ಮಾಡ್ತಾ ಇದೀನಿ. ಸಿಂಹಣ್ಣಂಗೆ ಸಿಂಹ ಇರೋದು. ಸೂಪರ್ ಬೈಕ್ ಓಡಿಸೋರು ಬೈಕ್ ಓಡಿಸೋರಿಗೆ ಸರಿ ಅದು. ಯೂಸ್ ಮಾಡಿ ನನಗೆ ಕೊಡಿಬೇಕಾರೆ ಪ್ರಾಫಿಟ್ ಮಾಡ್ಕೊಂತೀನಿ. ಸೈಡಲ್ಲಿ ನಮ್ಮ ಸುಬ್ರಹ್ಮಣ್ಯರು ಕ್ಯಾಮ್ರಾ ಸೆಲೆಕ್ಟ್ ಮಾಡಿರೋದಕ್ಕೆ ಅವ್ರಿಗೊಂದು ದೊಡ್ಡ ಸೆಲೆಕ್ಟ್. ಯಾಕೆಂದ್ರೆ ಅವ್ರು ಸಿಂಹ ಅಂತಿದ್ರು, ಸಿಂಹದ್ದೇ ಕನಕ ಸಿಕ್ತು. ಆದ್ರೆ ಬಹಳ ನಾನೇ ಹುಡ್ಕೊಟ್ಟಿರೋದು. ಈ ತರ ನಮ್ಮ ಬಹಳ ಚೆನ್ನಾಗಿ ಪ್ಲೇಸಸ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ, ಬಹಳ ಚೆನ್ನಾಗಿ ಇದನ್ ಮಾಡ್ತಾರೆ, ಬಹಳ ಒಳ್ಳೆ ಉತ್ತಮವಾಗಿ ಸಲಹೆ ಕೊಡ್ತಾರೆ. ಎಲ್ಲರೂ ಫಾಲೋ ಮಾಡಿ. ಗೂಗಲ್ ಮ್ಯಾಪ್ಸ್. ನಾನು ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೇಳೋದು. ನಮ್ಮ ನಾಗರಾಜ್ ಸರ್ ಬನ್ನಿ. ನಮ್ಮ ನಾಗರಾಜ್ ಸರ್ ಅವರು ಸಹ ಬಹಳ ಸಹಕರಿಸಿದ್ರು ಟ್ರೈನಲ್ಲಿ ಫೈನಲ್ಲಿ ಎಲ್ಲ.
ಟ್ರೈನಲ್ಲಿ ಫೈನಲಿ. ಟ್ರೈನಲ್ಲಿ ನಗರ ಸರ್, ನಮ್ಮ ರವಿಯವರು ಬಹಳ ನಿಮ್ಮ ಅಭಿಪ್ರಾಯ ಗೋವಾ ಬಗ್ಗೆ? ಗೋವಾ ಬಗ್ಗೆ ತುಂಬಾ ನಮ್ಮ ಒಂದು ನಿಗಮದ ಎಲ್ಲ ಒಂದು ಸಿಬ್ಬಂದಿಗಳು ಬಂದಿರೋದು ಒಂದು ತುಂಬಾ ಒಂದು ಸಂತೋಷವನ್ನು ಉಂಟು ಮಾಡಿದೆ. ತುಂಬಾ ಒಂದು ಹೊಸ ಅನುಭವ ಪಡ್ಕೋತಾ ಇದ್ದೀನಿ ಅನಿಸುತ್ತೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಗಮದ ಸಿಬ್ಬಂದಿಗಳು ಹಾಗೂ ಕೊಲೀಗ್ಸು ಎಲ್ಲರೂ ಗೋವಾಗೆ ಬಂದಿದ್ದೀವಿ. ಇದು ಓಂ ಪ್ರಥಮ ಬಾರಿಗೆ ನಾವೆಲ್ಲ ಕುಡಿದ್ವಿ, ಜಾಯ್ನ್ ಆಗಿದ್ದೀವಿ. ಇದು ಅಂತ ಈ ತರ ಬಹಳ ಖುಷಿ ಆಗ್ತಾ ಇದೆ. ಇವ್ರದ್ದು ಶಾಪಿಂಗು ಮುಗಿತಾ ಇಲ್ಲ. ಇವನಿಗೂ ಚೆನ್ನಾಗೈತೆ, ಇಬ್ರಿಗೂ ಚೆನ್ನಾಗಿ ಕಾಣ್ತದೆ. ರೆಡ್ ತಗೊಂಡ್ರೆ ಅಂದ್ರೆ ಇದು ನನಗೆ ಡಾಕ್ಟ್ರೇ ಒಂದು ಕನ್ನಡಕ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಯಾವ ಕನ್ನಡಕನೂ ತಗೋತಾ ಇಲ್ಲ. ನಾನು ಈ ಕನ್ನಡಕ ಹಾಕೊಂಡ್ರೆ ಇವ್ರು ಯಾರು ಕಾಣಲ್ಲ. ಆಮೇಲೆ ಇದು ನೋಡ್ರ ನಾನು ನೋಡ್ರಪ್ಪ, ಚೆನ್ನಾಗಿ ಕಾಣ್ತದೆ. ಇದು ಸಖತ್ತೈತೆ. ಇದು ಈ ರೆಡ್ ಸ್ವಲ್ಪ ಪರವಾಗಿಲ್ಲ. ರೆಡ್ ಹಾಕ್ರ ಅಂತ ಹೇಳಿದ ಸೂಪರ್ ರವಿ, ಸೂಪರ್ ಸೂಪರ್. 10 ರೂಪಾಯಿ. मैं आपको कुछ ज्यादा नहीं बोला, इसके लिए मैं बोला सही बोलो. 10 ರೂಪಾಯಿ ಕಮ್ಮಿ ಕೇಳ್ತಿದ್ಯಾ? 50 ರೂಪಾಯಿ ಕಡಿಮೆ ಆಯ್ತು. ಒಂದಕ್ಕೆ 10 ಅಂದ್ರೆ 10 ತಾನೆ? ಒಂದಕ್ಕೆ 10 ರೂಪಾಯಿ. 10 ರೂಪಾಯಿನಾ? 450. ನಾನೆಲ್ಲ 490 ಅನ್ಕೊಂಡೆ, ನಾನೇ ತಪ್ಪು ತಿಳ್ಕೊಂಡೆ. अभी आप ये टोपी कितना में लेके आए? 100. 100 में मैं ये देता है. ನಂಗೆ ಗೊತ್ತಿತ್ತು ನೀನು ಹಿಂಗೆ ಹೇಳಿ ಹೊಟ್ಟೆ ಒರೆಸ್ತೀಯ ಅಂತ, ಅದಕ್ಕೆ ನಾನು ಕೇಳಲಿಲ್ಲ. ಅಮೌಂಟ್ कौन सा वाला? ये वाला वो भी 100 ही है. 100 में ये देता है. ये देते हैं 100. ಬೇಡ ಬಿಡು, ಇದೇನಾದ್ರು ಟೈಮ್ ವೇಸ್ಟ್ ಮಾಡ್ಬಿಟ್ಟು ತಗಾರಲ್ಲೇ. ಏನಾದ್ರು ಕಿತ್ತು ಬಂದ್ರೆ ಬೇಡ. ಒಂಚೂರು ಹಳೆ ಕಾಲದವ್ರದ್ದು ವಯಸ್ಸಾದವ್ರು ಓ, ಈ ಅಣ್ಣನ್ ಮುಗಿತಾ ಇಲ್ಲ. ನಿಮ್ ಬೆಂಗಳೂರಾಗೆ ಸೆಲೆಕ್ಟ್ ಮಾಡ್ಕೊಂಡ್ಬೇಕಾರೆ ಎಲ್ಲೇ ಒಂದಿನ ಅಲ್ಲ. ಈಗ ತಿಂಡಿ ತಿನ್ಬಿಟ್ಟು ಬೀಚ್ ಹತ್ರ ಹೋಯ್ತಾ ಇದೀವಿ. ಆದ್ರೆ ನಮ್ಮ ರವಿಯವರು ಬಹಳ ಉತ್ಸುಕತೆಯಿಂದ ತಿಗ ಉರ್ಸಿ ಕರೆದಕ್ಕೂ ಒಂದು ಪ್ಲೇಸ್ಮೆಂಟ್ ಚೆನ್ನಾಗಾಯ್ತು. ಟ್ರಾವೆಲಿಂಗ್ ಹೋಗ್ಲಿ, ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ನಮ್ದು ತುಂಬಾ ದೊಡ್ಡ ಸರ್ಕಲ್ಲು. ರಾಮಕೃಷ್ಣ ನಮಸ್ಕಾರ. ನಂಬರ್ ಪ್ಲೇಟು. ಸರ್ ನಮಸ್ತೆ. ಇಂದ್ರಪ್ರಸಾದು ನಮಸ್ಕಾರ. ಚಂಬು ನಮಸ್ಕಾರ. ಉಣ್ಣಿ ನಮಸ್ಕಾರ ಸರ್. ಪುಂಗ. ಅದಕ್ಕೆ ಕಣವ ಬಂದಿದ್ದೀನಿ. ಚಿತ್ರಾನ್ನ, ಪಲಾವು, ದೋಸೆ. ಈಗ ಯಾವ ಬೀಚ್? ಗೋವಾ ಸ್ಪಿರಿಚುವಲ್ ಫೆಸ್ಟಿವಲ್, ಕಲ್ಗುಂಟೆ ಬೀಚ್. ಯಾವ ಗುಂಟೆ ಬೀಚ್ ಅದು? ಕಲ್ಲಗುಂಟೆ ಅಲ್ವಾ? ಅದೇ ಬೀಚ್, ಕಲ್ಗುಂಟೆ ಬೀಚ್ಗೆ ಬರ್ತಾ ಇದೀವಿ. ನಿಮ್ಗೆ ಮುಂದೆ ಅಲ್ಲಿ ಕಾಣಿಸ್ತಿರ್ಬೋದು ಕಲ್ಲಂಗುಟ್ಟೆ. ಇಟ್ ಮೀನ್ಸ್ ಕಲ್ಲಂಗುಟ್ಟೆ. ಅಲ್ಲಿ ನಿಮ್ಗೆ ಬ್ಲೂ ಕಲರ್ ಏನ್ ಕಾಣ್ತಾ ಇದೆ ಅದು ಸಮುದ್ರ. ಈ ಬ್ಲೂ ಕಲರ್ಗಳಲ್ಲ. ಸುದರ್ಶನ ಇದ್ಬಿಡು. ಸುದರ್ಶನ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಭಾಗ ಹಿಂಗೆ ತಿಳ್ಕೊಂಬ ನೋಡೋಣ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಅಂತ ಹಾಕ್ಬಿಡ.